ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಎಕ್ಸ್ಪೆನ್ಸಸ್ಸು ಮತ್ತು ಅದು ಯಾವ ಬೇಸಿಸ್ ಅಂಡರಲ್ಲಿ ಬರುತ್ತೆ, ಆಮೇಲೆ ಅದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಮಾಡಿದ್ದೆ. ಸೊ ಇವತ್ತಿನ ಪಾರ್ಟಲ್ಲಿ ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಮೇಯ್ನ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಫಸ್ಟು ನಮಗೆ ತ್ರೀ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ನಾವು ಗೂಡ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, COGS. ಆಮೇಲೆ ಬಂದುಬಿಟ್ಟು ಟ್ರೇಡಿಂಗ್ ಅಕೌಂಟು ಅಂದರೆ ಗ್ರಾಸ್ ಪ್ರಾಫಿಟ್ಟು. ಸೊ ಮತ್ತು ಎಂಡಿಗೆ ನಮಗೆ ನೆಟ್ ಪ್ರಾಫಿಟ್ನ ಕಂಡುಹಿಡ್ಕೋಬೇಕು. ಸೊ ಈ 3 ಸ್ಟೆಪ್ ಇಟ್ಕೊಂಡೆ ನಾವು ಇವತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಿ. ಸೊ ನಾನಿಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವೆಶನ್ ನೋಡಿಸ್ತಿದ್ದೀನಿ. ಸೊ ಇದ್ರ ಮೇಲೇ ನಾವು ಇವತ್ತು ಸಾಲ್ವ್ ಮಾಡೋಣ. ಅವ್ರು ಏನು ಕೇಳ್ತಿದ್ದಾರೆ, ಪ್ರಿಪೇರ್ ಅ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಓಪನ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಮತ್ತು P ಡಿಪಾರ್ಟ್ಮೆಂಟು, Q ಡಿಪಾರ್ಟ್ಮೆಂಟ್ದು. ಅದ್ರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಸ್ಯಾಲ್ರಿ 7,000, ಟೆಲಿಫೋನ್ ಚಾರ್ಜಸ್ 3,000 ಮತ್ತು ಒಂದು ನೋಟ್ ಕೊಟ್ಟಿದ್ದಾರೆ. ಇದನ್ನು ಟರ್ನ್ ಓವರ್ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು ಅಂತ. ಇಲ್ಲಿ ಟರ್ನ್ ಓವರ್ ರೇಷಿಯೋ ಅಂದರೆ ಏನೂ ಇಲ್ಲ, ಸೇಲ್ಸ್ ಅಂತ. ಅಂದರೆ ಸೇಲ್ಸ್ ರೇಷಿಯೋ ಮೇಲೆ ಡಿವೈಡ್ ಮಾಡ್ಕೋಬೇಕು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅವ್ರು ನಮಗೆ ನೋಟಲ್ಲಿ ಏನು ಹೇಳಿದರು, ಡಿವೈಡ್ ದ ಎಕ್ಸ್ಪೆನ್ಸಸ್ ಇನ್ ಟರ್ನ್ ಓವರ್ ರೇಷಿಯೋ ಅಂತ. ಸೊ ಇಲ್ಲಿ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೆ ಸೇಲ್ಸ್ ರೇಷಿಯೋ ಅಂತ ಅರ್ಥ. ಅಂದರೆ ಇಲ್ಲಿ ಸೇಲ್ಸ್ ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ನಮಗೆ, P ಡಿಪಾರ್ಟ್ಮೆಂಟ್ದು 2 ಲ್ಯಾಕ್ ಕೊಟ್ಟಿದ್ದಾರೆ, Q ಡಿಪಾರ್ಟ್ಮೆಂಟ್ದು 1,50,000 ಕೊಟ್ಟಿದ್ದಾರೆ. ಸೊ ಆ 4 zeros ಏನಿದೆಯಲ್ವಾ, 4 zeros ತೆಗೆದುಬಿಡಿ. ಆವಾಗ ನಿಮಗೆ ಶೇರ್ಸ್ ರೇಷಿಯೋ ಬಂದುಬಿಟ್ಟು 20:15 ಆಗುತ್ತೆ. ಸೊ ನೀವು ಈ ಬೇಸಿಸ್ ಮೇಲೆ, ಈ ರೇಷಿಯೋ ಮೇಲೆ ನಿಮಗೆ ಏನೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು, ಅಂದರೆ ಸೇಲ್ಸ್ ಅಂಡರಲ್ಲಿ ಏನು ಎಕ್ಸ್ಪೆನ್ಸಸ್ ಬರುತ್ತಲ್ಲ, ಅದು ಇದೇ ರೇಷಿಯೋದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಅಂದರೆ COGS ಕಂಡುಹಿಡ್ಕೋಬೇಕು. ಸರಿನಾ? COGS ಕಂಡುಹಿಡಿಯೋದು ಹೇಗೆ? ಓಕೆ, ನೋಡೋಣ. ಓಪನಿಂಗ್ ಸ್ಟಾಕ್ ಮತ್ತು ಅದಕ್ಕೆ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಆಮೇಲೆ ಇದೆಲ್ಲ ಆದಮೇಲೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೋಬೇಕು ನಾವು. ಕ್ಲೋಸಿಂಗ್ ಸ್ಟಾಕ್ ಮಾಡಿಕೊಂಡಾಗ, ಇಷ್ಟೆಲ್ಲ ಮಾಡಿಕೊಂಡಾಗ ನಮಗೆ COGS ಅನ್ನೋದು ಸಿಗುತ್ತೆ. ಸೊ ಇದನ್ನು ಪ್ರಾಬ್ಲಮ್ಗೆ ಅಪ್ಲೈ ಮಾಡಿ ನೋಡೋಣ. ನಮಗೆ 2 ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರಲ್ವ ಕ್ವೆಶನಲ್ಲಿ, ಯಾವುದ್ಯಾವುದು P ಮತ್ತು Q. ನೀವು ಇದಕ್ಕೆ ಟೇಬಲ್ ಇರುತ್ತೆ, ಟೇಬಲ್ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ. ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ಈ ಥರ ಮಾಡ್ತಾ ಇದ್ದೀನಿ ರಫ್ ಆಗಿ, ಓಕೆನಾ? P ಫಸ್ಟ್ ಏನಿದೆ, ಓಪನಿಂಗ್ ಸ್ಟಾಕ್. Pದು ಎಷ್ಟಿದೆ, 24,000 ಇದೆ. ಮತ್ತು Qದು ಎಷ್ಟಿದೆ, 16,000 ಇದೆ. ಸೊ ಅದಕ್ಕೆ ಪ್ಲಸ್ ಪರ್ಚೇಸಸ್ ನಮಗೆ 60,000 ಕೊಟ್ಟಿದ್ದಾರೆ, Qದು 40,000 ಕೊಟ್ಟಿದ್ದಾರೆ. ದೆನ್ ಅದ್ರ ಜೊತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಸೇರಿಸ್ಕೋಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಮಗೆ ಕೊಟ್ಟಿಲ್ಲ ಈ ಕ್ವೆಶನಲ್ಲಿ, ಅದಕ್ಕೆ ಇದನ್ನು ಮಾತ್ರ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕೊಟ್ಟರೆ ಮಾತ್ರ ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕ್ಕೊಳ್ಳಿ. ಸೊ 24,000 ಇಂಟು 60,000 84,000 ಆಗುತ್ತೆ. ದೆನ್ 16,000 ಇಂಟು 40,000 56,000 ಆಗುತ್ತೆ. ಆಮೇಲೆ ನಾನು ಏನು ಹೇಳಿದೆ, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದಮೇಲೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಬಂದಿರೋ ಆನ್ಸರಲ್ಲಿ ನೀವು ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ ಎಷ್ಟು, 16,000 ಕೊಟ್ಟಿದ್ದಾರೆ ಮತ್ತು Qಗೆ 12,000 ಕೊಟ್ಟಿದ್ದಾರೆ. ಸೊ 84,000ಅಲ್ಲಿ 16,000 ಹೋದರೆ ಎಷ್ಟು ಬರುತ್ತೆ ನಮಗೆ, 68,000. ಮತ್ತು 56ಅಲ್ಲಿ 12 ಹೋದರೆ 44,000 ಬರುತ್ತೆ. ಸೊ ಇದೆರಡು ಏನಿದೆ ಅಲ್ವಾ, ಇದು ನಮಗೆ COGS ಆಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇಷ್ಟು ಬಂದುಬಿಟ್ಟು ಫಸ್ಟ್ ಸ್ಟೆಪ್ಪು, COGS ಕಂಡುಹಿಡ್ಕೊಳ್ಳೋದು. ಸೊ ಸೆಕೆಂಡ್ ಸ್ಟೆಪ್ ಏನು ಹೇಳಿದೆ ನಿಮಗೆ, ಟ್ರೇಡಿಂಗ್ ಅಕೌಂಟು ಅಲ್ಲಿ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿಬೇಕು. ಸೊ ಅದ್ರದ್ದು ಫಾರ್ಮುಲಾ ಏನು, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಸೇಲ್ಸಿಂದ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನು ಕಂಡುಹಿಡ್ದಿದ್ದೀರಿ ಅಲ್ಲ, ಅದನ್ನು ಮೈನಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಈಗ P ಡಿಪಾರ್ಟ್ಮೆಂಟು ಮತ್ತು Q ಡಿಪಾರ್ಟ್ಮೆಂಟ್ ಅಲ್ವಾ, ಇದರಲ್ಲೂ ಸೇಮ್ ಬರ್ಕೋಬೇಕು. P ಡಿಪಾರ್ಟ್ಮೆಂಟ್ ಸೇಲ್ಸ್ ಬಂದುಬಿಟ್ಟು 2 ಲ್ಯಾಕ್ ಇರುತ್ತೆ, Q ಡಿಪಾರ್ಟ್ಮೆಂಟು 1,50,000 ಕೊಟ್ಟಿರ್ತಾರೆ. ಸೊ ನಮಗೆ COGS ಏನು ಸಿಕ್ಕಿದೆ, 68,000 Qದು
ಆ್ಯಂಡ್ 68 ಪಿದು 44 ಕ್ಯೂದು. ಸೊ ಇದೆರಡನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ಮೈನಸ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಪಿದು 1,32,000 ಸಿಗುತ್ತೆ ಮತ್ತು ಕ್ಯೂದು 1,06,000 ಸಿಗುತ್ತೆ. ಓಕೆನಾ, 1,06,000 ಸಿಗುತ್ತೆ. ಇದು ಎರಡು ಏನಾಗುತ್ತೆ, ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಅಂದರೆ ಇಲ್ಲಿಗೆ ನಮ್ಮದು ಸೆಕೆಂಡ್ ಸ್ಟೆಪ್ ಏನಿದೆ ಅಲ್ವಾ ಕಂಪ್ಲೀಟ್ ಆಗುತ್ತೆ 3 ಸ್ಟೆಪ್ಪಲ್ಲಿ. ಫಸ್ಟ್ ಸ್ಟೆಪ್ ಏನು, COGS ಕಂಡುಹಿಡ್ಕೊಬೇಕು, ಆಮೇಲೆ ಗ್ರಾಸ್ ಪ್ರಾಫಿಟ್ ಕಂಡುಹಿಡ್ಕೋಬೇಕು, ಮತ್ತು ಥರ್ಡ್ ಸ್ಟೆಪ್ ಏನು ಅಂತ ನೋಡೋಣ. ಫೈನಲ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ನಾವು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ನ ಮಾಡಬೇಕು. ಇದು ಸೇಮ್ ಪಿ ಮತ್ತು ಕ್ಯೂ ಹಾಕೋಬೇಕು. ಸೊ ಪಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಕ್ಯೂ ಡಿಪಾರ್ಟ್ಮೆಂಟ್. ಸೊ ಇವಾಗ GP ಹಾಕೋಬೇಕು. ಅಂದರೆ ನಮಗೇನು ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ 1,32,000, ಆಮೇಲೆ ಇಲ್ಲಿ 1,06,000 ಸಿಕ್ಕಿದೆ ಅಲ್ವಾ. ದೆನ್ ಪ್ಲಸ್ ಇದಕ್ಕೆ ನಾವು ಇನ್ಕಮ್ ಆ್ಯಡ್ ಮಾಡ್ಕೋಬೇಕು. ಅಂದರೆ ನಮಗೆ ಇವಾಗ ಇನ್ಕಮ್ ಬರುತ್ತಲ್ಲ, ಡಿಸ್ಕೌಂಟ್ ರಿಸೀವ್ಡು, ಅದು ಇದು ಅಂತ ಏನೇನೋ ಇನ್ಕಮ್ಸ್ ಬರ್ತಿರುತ್ತೆ, ಕಮಿಷನ್ ಆ ಥರ, ಅದೇನೇ ಇದ್ದರೂ ಇಲ್ಲಿ ಹಾಕೋಬೇಕು. ಬಟ್ ಈ ಕ್ವೆಶನಲ್ಲಿ ನಮ್ಗೆ ಯಾವುದು ಇನ್ಕಮ್ ಇಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಇದನ್ನು ನಾವು ಟೋಟಲ್ ಇನ್ಕಮ್ ಅಂತ ಕರಿತೀರಿ, ಅದು ಎ ಆಗುತ್ತೆ. ಓಕೆಯಾ, ಟೋಟಲ್ ಎ ಅಂತಾರೆ ಇದನ್ನು. ಸೊ ಏನಿಲ್ಲ 1,32,000 ಆಗುತ್ತೆ, ಇಲ್ಲಿ 1,06,000 ಆಗುತ್ತೆ. ನೆಕ್ಸ್ಟ್ ಏನಾದರೂ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ ನೋಡ್ಕೋಬೇಕು. ಓಕೆನಾ, ಎಕ್ಸ್ಪೆನ್ಸಸಲ್ಲಿ ನಮಗೆ ಸ್ಯಾಲ್ರಿ ಒಂದೇ ಕೊಟ್ಟಿರೋದು ಈ ಕ್ವೆಶನಲ್ಲಿ. ಅವ್ರು ಏನು ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡಿ ಕೊಟ್ಟಿಲ್ಲ, ಮೇಲೆ ಸೇಲ್ಸು ಅದು ಇದು ಎಲ್ಲ ಕೊಟ್ಟಿರೋ ಥರ. ಟೋಟಲ್ 7,000 ಕೊಟ್ಟಿದ್ದಾರೆ ಅಲ್ವಾ. 7,000ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಅವ್ರು ಟರ್ನ್ ಓವರ್ ರೇಷಿಯೋದಲ್ಲಿ ಡಿವೈಡ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸ್ಯಾಲರಿ ಸೇಲ್ಸ್ ರೇಷಿಯೋಲ್ಲೇ ಬರುತ್ತೆ ಅಲ್ವಾ. ಸೊ ಅದಕ್ಕೆ 20:35 ಫಸ್ಟ್ ಈ ಡಿಪಾರ್ಟ್ಮೆಂಟ್ಗೆ 7,000 ಇಂಟು 15:35 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 4,000 3,000 ಬರುತ್ತೆ. ದೆನ್ ಟೆಲಿಫೋನ್ ಚಾರ್ಜಸ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ಸು, ಟೆಲಿಫೋನ್ ಚಾರ್ಜಸ್ ಇದನ್ನು ಡಿವೈಡ್ ಮಾಡಿ, ಇದನ್ನು ಡಿವೈಡ್ ಮಾಡಿ ಕೊಟ್ಟಿಲ್ಲ, ಅದಕ್ಕೆ ನಾವೇ ಡಿವೈಡ್ ಮಾಡ್ಕೋಬೇಕು. ಎಷ್ಟು 3,000 ಕೊಟ್ಟಿದ್ದಾರೆ, ಅದನ್ನು ಸೇಮ್ ರೇಷಿಯೋದಲ್ಲೇ ಡಿವೈಡ್ ಮಾಡ್ಕೋಬೇಕು, ಯಾಕಂದರೆ ಇದು ಸೇಲ್ಸ್ ರೇಷಿಯೋ ಅಂಡರಲ್ಲೇ ಬರುತ್ತೆ. ಎಷ್ಟು 3,000 ಇಂಟು 15/35. ಫಸ್ಟು 1,714 ಸಿಗುತ್ತೆ, ಆಮೇಲೆ 1,285 ಬರುತ್ತೆ. ಸೊ ಫೈನಲಾಗಿ ಇದೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನೋದು ಸಿಗುತ್ತೆ, ಅದು ಬಿ ಆಗುತ್ತೆ. ಸೊ ಎಷ್ಟೆಷ್ಟು ಬರುತ್ತೆ, 5,714 ಪಿದು ಮತ್ತು 4,281 ಕ್ಯೂ ಡಿಪಾರ್ಟ್ಮೆಂಟ್ದು. ಇದನ್ನು ಇವಾಗ ನಮಗೇನು ಸಿಕ್ಕಿದೆಯಲ್ಲ ಇನ್ಕಮ್ಮು, ಅದ್ರ ಜೊತೆ ಮೈನಸ್ ಮಾಡ್ಕೋಬೇಕು, ಆವಾಗ ಸಿಗೋದೆ ನಮಗೆ ನೆಟ್ ಪ್ರಾಫಿಟ್. ಸೊ ಮೈನಸ್ ಮಾಡಿಕೊಂಡಾಗ ನಮಗೆ 286 ಮತ್ತು ಕ್ಯೂ ಡಿಪಾರ್ಟ್ಮೆಂಟ್ಗೆ 1,01,715 ಸಿಗುತ್ತೆ. ಇದು ಬಂದುಬಿಟ್ಟು ಫೈನಲ್ ಸ್ಟೆಪ್ಪು. ಓಕೆನಾ, ನಾನು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಸೊ ರಫಾಗಿ ಬರ್ತಿದ್ದೀನಿ. ಇದು ಪರ್ಫೆಕ್ಟ್ ಆನ್ಸರು. ನೀವು ಇದೇ ಥರ ಕಾಲಮ್ಸ್ ಹಾಕ್ಕೊಂಡು ಎಕ್ಸಾಮಲ್ಲಿ ಬರ್ಕೋಬೇಕು, ಹೇಗಂದರೆ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನು ಮಿಕ್ಕಿದ್ದು ಒಂದೊಂದು ಲೆಸನಲ್ಲಿ ಒಂದೊಂದು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದರೆ ಈ ಎಕ್ಸ್ಪ್ಲನೇಷನ್ಸ್ ಎಲ್ಲ ಆದಮೇಲೆ ಲೆಸನ್ದು ಲಾಸ್ಟಲ್ಲಿ ನಿಮಗೆ ಅದು ಆ ಲೆಸನಲ್ಲಿ ಬರೋ ಕ್ವೆಶನ್ ಆನ್ಸರ್ಸ್ ಏನಿದೆ ಮತ್ತು ನೋಟ್ಸ್ ಎಲ್ಲ ಏನಿದೆಯಲ್ವಾ ಅದನ್ನು ಹಾಕ್ತೀನಿ. ಸೊ ಮಿಸ್ ಮಾಡ್ತೀರಾ, ಲಾಸ್ಟ್ವರೆಗೂ ನೋಡಿ. ಸೊ ಇಲ್ಲಿ ಇನ್ನೊಂದು ಮಿಸ್ ಮಾಡಿದೆ ಲೆಸನಲ್ಲಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಅಂದರೆ ಏನಂದರೆ ಇವಾಗ ಪಿ ಈಸ್ ಗಿವಿಂಗ್ ಮನಿ ಟು ದ ಕ್ಯೂ. ಸೊ ಇಲ್ಲಿ ಪಿ ಬಂದುಬಿಟ್ಟು ಗಿವರ್ ಆಗುತ್ತೆ, ಕ್ಯೂ ಬಂದುಬಿಟ್ಟು ರಿಸೀವರ್ ಆಗುತ್ತೆ. ಅಂದರೆ ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್ ಅನ್ನೋ ಥರ. ಸೊ ಇಲ್ಲಿ ನಾವು ಈ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಎಂಟ್ರಿನ ಯಾವುದರಲ್ಲಿ ಮೆನ್ಷನ್ ಮಾಡಬೇಕು ಗೊತ್ತಾ, ಸೇಲ್ಸಲ್ಲಿ, ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಮೆನ್ಷನ್ ಮಾಡ್ಕೋಬೇಕು. ಸೇಲ್ಸಲ್ಲಿ ಬಂದುಬಿಟ್ಟು ಕೊಡ್ತಾರಲ್ಲ ಗಿವರ್, ಅಂದರೆ ಪಿ ಡಿಪಾರ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಬೇಕು. COGS ಅಲ್ಲಿ ಅದರಲ್ಲಿ ರಿಸೀವರ್ ಅಂದರೆ ಕ್ಯೂ ಡಿಪಾರ್ಟ್ಮೆಂಟಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ನೋಡ್ಕೊಳ್ಳಿ, ಇದ್ರ ಬೇಸ್ಡ್ ಮೇಲೂ ಕ್ವೆಶನ್ ಆನ್ಸರ್ಸ್ ನೋಟ್ಸ್ ಎಲ್ಲ ಹಾಕಿದ್ದೀನಿ.
wish there was a song